ಬೀದಿ ಬದಿ ವ್ಯಾಪಾರಿಗಳಿಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅನಾವಶ್ಯಕವಾಗಿ ಕಿರುಕುಳ ನೀಡುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೀದಿ ಬದಿ ವ್ಯಾಪಾರಿಗಳಿಂದ ಪಾಲಿಕೆ ಸಿಬ್ಬಂದಿಗಳು ಹೆಚ್ಚಿಗೆ ಕರ ವಸೂಲಿ ಮಾಡುತ್ತಿದ್ದು ಇದರಿಂದ ವ್ಯಾಪಾರಿಗಳು ದುಡಿದ ಹಣವನ್ನು ಪಾಲಿಕೆ ಸಿಬ್ಬಂದಿಗಳಿಗೆ ನೀಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಬೀದಿ ಬದಿ ವ್ಯಾಪಾರಿಗಳು ಜೀವನ ನಡೆಸುವುದು ಕಷ್ಟವಾಗಿದೆ. ಕೂಡಲೇ ಇದಕ್ಕೆ ಪಾಲಿಕೆ ಅಧಿಕಾರಿಗಳು ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದರು. ಇಲ್ಲಿ ಏನಾಗೈತೆ ಅಂದರೆ ಮುನ್ಸಿಪಾಲ್ಟಿ ಅಧಿಕಾರಿಗಳು ಒಂದು ಗಾಡಿಗೆ ನಮ್ಮ ತಿಂಗಳ ಮಾಮೂಲಿ 500 ರೂಪಾಯಿ ಕೊಡಬೇಕು ಅಂತಂದು ಇವರು ಫುಟ್ಪಾತ್ ವ್ಯಾಪಾರ ಮಾಡೋರಿಗೆ ಅವರು ವಸೂಲಿ ಮಾಡೋಕ್ಕೆ ಇದು ಮಾಡ್ತಿದ್ರು. ಆದರೂ ಒಬ್ಬರು ಇಬ್ಬರು ಕೊಟ್ಟಿದ್ದಾರೆ, ಇನ್ನಿದ್ದಾರೆ ಕೊಡೋಕೆ ಆಗಲಿದ್ದಕ್ಕೆ ನಮ್ಮ ರೈತ ಸಂಘಟನೆಗೆ ಅವ್ರಿಗೆ ಒಂದು ಫೋನ್ ಮುಖಾಂತರ ಅವ್ರಿಗೆ ನಮಗೆ ತಿಳಿಸಿರೋದ್ರಿಂದ ನಾವು ಇವತ್ತು ಇದ್ದಕ್ಕಿದ್ದಂಗೆ ನಾವು ಒಂದು ಪ್ರತಿಭಟನೆ ಮಾಡ್ಕೊಂಡಿದ್ವಿ. ಆ ಉದ್ದೇಶ ಏನಿಲ್ಲಿ ದಾವಣಗೆರೆ ಜಿಲ್ಲೆಗೆ ಸುಮಾರು ಇವತ್ತು ಫುಟ್ಪಾತ್ ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸೋದು ಸಾವಿರಾರು ಜನಗಳಿದ್ದಾರೆ. ಅವರಿಗೆ ಶಾಶ್ವತ ಪರಿಹಾರವಾಗಿ ನಾವೊಂದು ಶುಕ್ರವಾರ ದಿವಸ 12 ಗಂಟೆಗೆ ನಗರ ಪಾಲಿಕೆಗೆ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಪ್ರತಿಭಟನೆ ಇಟ್ಕೋಬೇಕು ಅಂತಂದು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಅವತ್ತೇ ದಿನ ಎಲ್ಲ ಫುಟ್ಪಾತ್ ವ್ಯಾಪಾರಿಗಳು ತಮ್ಮ ದುಡಿಮೆಯನ್ನು ಬದಿಗಿಟ್ಟು ಸ್ವ ಇಚ್ಛೆಯಿಂದ ಭಾಗವಹಿಸಬೇಕೆಂದು ಎಲ್ಲ ದಾವಣಗೆರೆ ಜಿಲ್ಲೆಯ ರೋಡಲ್ಲಿರುವಂಥ ಎಲ್ಲ ಫುಟ್ಪಾತ್ ವ್ಯಾಪಾರಿಗಳು ಭಾಗವಹಿಸಬೇಕು. ನಮಗೆ ಶಾಶ್ವತವಾಗಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಜಿಲ್ಲಾಡಳಿತ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವರಿಗೆ ಪರಿಹಾರ ಅವ್ರಿಗೆ ಒಂದು ವ್ಯವಹಾರ ಮಾಡೋಕ್ಕೆ ನಮಗೆ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂದು ನಾವು ನಗರ ಪಾಲಿಕೆ ಆಯುಕ್ತರಿಗೆ ಶುಕ್ರವಾರ ದಿವಸ ನಾವು ಒಂದು ಮನವಿ ಮಾಡಿಕೊಳ್ತಾ ಇದ್ದೀವಿ. ಇಲ್ಲಿ ಏನೈತೆ ಅಂದರೆ ಡೈಲಿ ಅವತ್ತೇ ದುಡಿಮೆ ಮಾಡ್ಕೊಂಡು ಅವತ್ತೇ ಜೀವನ ಮಾಡೋರಿಗೆ ನಗರ ಪಾಲಿಕೆಯಿಂದ XYZ ಕೆಲಸಗಾರರು ಆಗಲಿ ಇನ್ಸ್ಪೆಕ್ಟರ್ ಆಗಲಿ ಏನೇನೋ ದುಡ್ಡು ಕೇಳ್ತಿದ್ದಾರಂತೆ. ನಮಗೆ ತಿಂಗಳ 500 ರೂಪಾಯಿ ಕೊಡಬೇಕು ಅಂತ. ನೀವು 500 ರೂಪಾಯಿ ಕೊಡಲಿಲ್ಲ ಅಂದರೆ ನಾವು ನಿಮ್ಮನ್ನ ಗಾಡಿ ತೆಗೆಸ್ತೀವಿ ಅಂತಂದು ಅವ್ರಿಗೆ ಎದುರಿಸಿದ್ದಾರೆ. ಆ ಎದುರಿಸಿರೋದ್ರಿಂದ ಏನು ಮಾಡೋರು, ಇವತ್ತು ಕಸನ ಅವ್ರ ಅಂಗಡಿ ಮುಂದೆ ಹಾಕಿದ್ದಾರೆ. ಈಗ ಒಂದು 2-3 ಸಲನೂ ಹಾಕಿದ್ದಾರೆ. ಅವ್ರು ಹೋಗ್ಲಿ ಬಿಡು ಅಂತ ಅಂಗಡಿಯವ್ರು ಎಲ್ಲರೂ ಸುಮ್ಮನೆ ಇದ್ದಾರೆ. ಇವತ್ತು ಉದ್ದೇಶಪೂರ್ವಕ ಅವ್ರ ಅಂಗಡಿ ಮುಂದೆ ಕಸ ಹಾಕಿರೋದ್ರಿಂದ ನಾವು ಕಣ್ಣಾರೆ ಕಂಡು ನೋಡಿದ ಮೇಲೆ ನಾವು ಅಧಿಕಾರಿಗಳು ಬರೋಕ್ಕೆ ಹೇಳಿ ಅವರಿಗೆ ಎದುರಿಗೆ ಅದನ್ನ ಸರಿ ಮಾಡಿಸಿ ಸ್ವಚ್ಛತೆಯನ್ನು ಕ್ಲೀನ್ ಮಾಡಿದ್ದೀವಿ. ಇದು ಇನ್ಮೇಲೆ ಆಗಬಾರ್ದು. ಯಾವುದೇ ನಗರ ಪಾಲಿಕೆ ಅಧಿಕಾರಿಗಳು ಐತಲ್ಲ, ಅವರು ಏನೇನು ಇವರು ದುಡ್ಡು ವಸೂಲಿ ಮಾಡೋಕ್ಕೆ ಅಂದರೆ ರಸಿ ಇಲ್ಲದೆ ಯಾರು ವಸೂಲಿ ಮಾಡ್ತಾರೋ ಅಂಥರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಅಂತಂದು ಕಮಿಷನರ್ಗೆ ನಾನೊಂದು ಆದೇಶ ಮಾಡ್ತಾಯಿದ್ದೀನಿ. ಸರ್, ನಮಗೆ ಮಹಾನಗರ ಪಾಲಿಕೆದವರು ಬಂದು ಕಸ ಹಾಕಿ ತೊಂದರೆ ಕೊಡ್ತಾಯಿದ್ದಾರೆ ಸರ್. ತಿಂಗಳ 500 ರೂಪಾಯಿ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಸರ್. ನಾವು ರೆಸಿಪ್ಟ್ ಕೇಳಿದ್ದಕ್ಕೆ ಅಂಗಡಿ ಮುಂದೆ ಬಂದು ಕಸ ಹಾಕ್ತಾಯಿದ್ದಾರೆ ಸರ್. ನಾವು ಎಗ್ರೆಸ್ ಅಂಗಡಿ ಮಾಡ್ತಿದ್ದೀವಿ ಸರ್. ಇಲ್ಲಿ ಅಂಗಡಿ ಮುಂದೆ ಮೊನ್ನೆ ಬಂದು ದುಡ್ಡು ಕೇಳಿದೆ ಸರ್. ಇಲ್ಲ ಅಂದಿದ್ದಕ್ಕೆ ರೆಸಿಪ್ಟ್ ಕೇಳಿದೆ ಸರ್. ರೆಸಿಪ್ಟ್ ಕೇಳಿದ್ನಲ್ಲ, ಅದಕ್ಕಾಗಿ ಬಂದು ಕಸ ಹಾಕಿದ್ದಾರೆ ಸರ್. ನಿನ್ನೆ ಇವತ್ತು 2 ಸಾಯಿ ಸರ್. ಕಸ ತಗೊಂಡೋಗಿದೆ ಸರ್. ನಾನೇ ತೆಗೆದಾಕಿದ್ದೀನಿ ಸರ್ ಕಸ. ದೆಪ್ಪೇದಾರ್ ಹೇಳಿದ್ದಾರೆ, ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಅಂತ ಹೇಳ್ತಾರೆ ಸರ್. 500 ರೂಪಾಯಿ ಕೇಳ್ತಾ ಇದ್ದಾರೆ ಸರ್. ನಮ್ಮ ಅಂಗಡಿಗಳು ಕೇಳಿದ್ದಾರೆ, ಅಕ್ಕಪಕ್ಕ ಅಂಗಡಿದವ್ರಿಗೆ ಕೊಟ್ಟಿದ್ದಾರೆ ಸರ್. ಆಲ್ರೆಡಿ ಅಂಗಡಿ ತೆಗಿಸ್ತೀವಿ ಅಂತ ಹೇಳ್ತಾರೆ ಸರ್. ಎತ್ತಂಗಡಿ ಮಾಡ್ತೀವಿ ಅಂತ ಹೇಳ್ತಾರೆ. ಕಸ ಅಲ್ಲೇ ಇರುತ್ತೆ ಸರ್, ತಗೊಂಡೋಗಲ್ಲ ಸರ್. ನಾವೇ ತೆಗೆದು ಬೇರೆ ಕಡೆ ಹಾಕಿದ ಮೇಲೆ ಬಂದು ಮತ್ತೆ ಬೆಳಗ್ಗೆ ಅದನ್ನೇ ಹಾಕ್ತಾರೆ ಸರ್. ಇವತ್ತು 7 ಗಂಟೆಗೆ ಬಂದು ಹಾಕಿದ್ರು ಸರ್. ಹಾಕಿದ್ದಕ್ಕೆ ಕೇಳಿದ್ದಕ್ಕೆ ದೆಪ್ಪೇದಾರ್ ಹೇಳಿದ್ದಾರೆ, ನೀನು ನಮ್ಮ ತಕ್ಕೇನು ಮಾತಾಡಬೇಡ, ಇನ್ಸ್ಪೆಕ್ಟರ್ ತಕ್ಕ ಮಾತಾಡೋಕ್ಕೆ, ದೆಪ್ಪೇದಾರ್ ತಕ್ಕ ಮಾತಾಡೋಕ್ಕೆ ಇಲ್ಲ, ಸುಮ್ಮನೆ ಅನಾಚುಕಾಗಿ ಹುಡುಗರು ಕಳಿಸ್ತಾರೆ ಸರ್. ಇಪ್ಪಟ್ಟು ತೊಂದರೆ ಕೊಡೋಕ್ಕೆ ಕಳಿಸ್ತಾರೆ ಇವಾಗ. ಅವರೇ ಬಂದು ದೆಪ್ಪೇದಾರ್ ಕಳಿಸಿದಂತ ಬಂದು ಹೇಳ್ತಾರೆ ಸರ್. ಅವರು ಯಾರೇನು ಬರೋದು, ದೆಪ್ಪೇದಾರ ಕಳಿಸಿದಾರಂತ ಅವರೇ ಬರ್ತಾರೆ. ದೆಪ್ಪೇದಾರ್ ಯಾರು ಹೇಳೋದಿಲ್ಲ, ಅವರೇ ಬರ್ತಾರೆ. ಬಿಲ್ಲು ಹಿಡ್ಕೊಂಬರ್ತಾರೆ ಬೇಕಾದ್ರೆ. ದೆಪ್ಪೇದಾರ ಬಂದು ಹಾಕಿದರೆ ಕವರಿಗೆಲ್ಲ ಫೈನ್ ಹಾಕಿದ್ದಾರೆ, ಬಂದು ಅವ್ರು ಹಾಕ್ತಿದ್ದಾರೆ, ಬಿಲ್ ಕೊಡ್ತಿದ್ದಾರೆ. ಇವ್ರು ಯಾರೋ ಗೊತ್ತಿಲ್ದಾರೆ ಬಂದು ಮುನ್ಸಿಪಾಲ್ಟಿ ಕಳ್ಸ್ಯಾರ, ನಮಗೆ ದೆಪ್ಪೇದಾರ್ ಕಳ್ಸ್ಯಾರ ಅಂತ ಬಂದು ಕೇಳ್ತಿದ್ದಾರೆ.